ಆಮ್ಲೆಟ್ ವಿತೌಟ್ ಎಗ್ ಎಲ್ಲಾದರೂ ನೋಡಿದ್ದೀರಾ? ಎಲ್ಲಾದರೂ ಕೇಳಿದ್ದೀರಾ? ಎಲ್ಲಾದರೂ ತಿಂದಿದ್ದೀರಾ? ಬನ್ನಿ ಇವತ್ತು ನಾನು ಮಾಡ್ತಾಯಿದ್ದೀನಿ ನೋಡಿ. ಫುಲ್ ಆಫ್ ಪ್ರೋಟೀನು ವಿಟಮಿನ್ಸು ಇರೋವಂಥ ಆಮ್ಲೆಟ್ ವಿತೌಟ್ ಎಗ್. ಎಲ್ಲಿಂದ ಬರುತ್ತೆ ಇವ್ರಿಗಿಂತ ಐಡಿಯಾಸು? ಯಾರು ಹೇಳ್ಕೊಡ್ತಾರೆ ಅಂತ ಅಂದ್ಕೊಳ್ತಾ ಇದ್ದೀರಾ ನೀವೆಲ್ಲ? ಯಾರು ಇಲ್ಲ ರೀ, ನನ್ನ ಬೆಸ್ಟ್ ಫ್ರೆಂಡ್ GPT. ಎಷ್ಟು ಚೆನ್ನಾಗಿದೆ ಗೊತ್ತಾ? ಸೋ ಫ್ಲಫಿ ಆಗಿದೆ. ಚಟ್ನಿನೂ ಸೂಪರು. ಇದ್ರ ಜೊತೆ ತಿಂತಾಯಿದ್ರೆ ಆಹಾ ಅಂತ ಟೇಸ್ಟು. ಬನ್ನಿ ಹೇಗೆ ಮಾಡೋದು ಅಂತ ನೋಡೇ ಬಿಡೋಣ. ರೆಸಿಪಿ ಶುರು ಮಾಡೋಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕೋ ಪ್ರತಿಯೊಂದು ವೀಡಿಯೋನು ನಿಮಗೆ ಮೊದಲು ಬರುತ್ತೆ. ಈ ಗರಿಯಾಗಿರೋ ವೆಜಿಟೇಬಲ್ ಆಮ್ಲೆಟು, ಹಾಗೆ ಈ ಲೈಟ್ ಗ್ರೀನ್ ಕಲರು ವೈಟ್ ಕಲರ್ ಮಿಕ್ಸ್ ಆಗಿರುವಂಥ ಚಟ್ನಿ, ಓಹೋ ಅನ್ನೋ ಹಾಗಿದೆ. ಬನ್ನಿ ರೆಸಿಪಿ ಶುರು ಮಾಡೋಣ. ಹಾಯ್ ಫ್ರೆಂಡ್ಸ್, ಪ್ರಭಾಪರ ರೆಸಿಪಿಗೆ ಸ್ವಾಗತ. ನಾನಲ್ಲಿ ಒಂದು ಮೀಡಿಯಮ್ ಸೈಜ್ ಕ್ಯಾರೆಟ್ ತೊಗೊಂಡಿದ್ದೀನಿ. ಈ ಥರ ತುರಿಯೋ ಮಣೆಯಲ್ಲಿ ಸಣ್ಣ ತುರಿಯೋಂಥ ಜಾಗ ಇರುತ್ತಲ್ವ, ಅಲ್ಲಿ ಒಂದು ಕ್ಯಾರೆಟ್ನ ನೀಟಾಗಿ ತುರ್ಕೋಬೇಕು. ದಪ್ಪ ಹೋಲ್ಸಿರೋ ಕಡೆ ಖಂಡಿತ ತುರ್ಕೋಬೇಡಿ, ಚೆನ್ನಾಗಿರೋದಿಲ್ಲ. ಹಿಂದಿನ ಗಂಟು ಮಾತ್ರ ಹಾಕಬೇಡಿ. ಹಾಗೆ ಈ ಥರ ತುರಿದು ನೀಟಾಗಿ ತೆಗೆದಿಟ್ಕೊಳ್ಳೋಣ. ಇದನ್ನು ಒಂದು ಕಡೆ ಸೆಗ್ರಿಗೇಟ್ ಮಾಡಿ ಒಂದು ಪಕ್ಕದಲ್ಲಿ ಎತ್ತಿಟ್ಕೊಳ್ಳೋಣ. ಈಗ ಒಂದು ಮಿಕ್ಸಿಂಗ್ ಬೌಲ್ ತೊಗೊಳ್ಳೋಣ. ಇದರಲ್ಲಿ 2 ಸ್ಪೂನ್ ಅಕ್ಕಿ ಹಿಟ್ಟು ಹಾಕ್ಕೊಳ್ಳೋಣ. ಹಾಗೆಯೇ 4 ಸ್ಪೂನು ಕಡಲೆ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ನಾನು ಸ್ಪೂನ್ ಹಾಕ್ತಾ ಇರೋದು ಸ್ವಲ್ಪ ದೊಡ್ಡದಾಗಿರೋದ್ರಿಂದ ಮುಕ್ಕಲ್ ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 1 ಹಸಿಮೆಣ್ಸಿನ್ಕಾಯಿ ಸಣ್ಣಗೆ ಹೆಚ್ಕೋಬೇಕಿತ್ತು, ಆದರೆ ಬೇಗ ಆಗಬೇಕು ಅಂತ ಹೇಳ್ಬಿಟ್ಟು ನಾನು ಇದೇ ತುರಿಯೋ ಮಣಿನಲ್ಲಿನೇ ತುರ್ಕೊಂಡ್ಬಿಡ್ತಾಯಿದ್ದೀನಿ. ಸಣ್ಣಗೆ ಹೆಚ್ಚಿರುವಂಥ 1 ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆದರೆ ಈ ಥರ ದಂಟೆಲ್ಲ ತೆಗೆದುಬಿಡಬೇಕು. ಬರೀ ಸೊಪ್ಪನ್ನ ಮಾತ್ರ ಸಣ್ಣಗೆ ಕಟ್ ಮಾಡಿ ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿಣದ ಪುಡಿ. ಈಗ ತುರಿದಿಟ್ಕೊಂಡಿರೋಂಥ ಈಗೆಲ್ಲ ಕ್ಯಾರೆಟ್ನ ಇದಕ್ಕೆ ಹಾಕೊಂಡ್ಬಿಡೋಣ. ಸ್ವಲ್ಪ ನೀರು ಹಾಕ್ಕೊಂಡು ಬ್ಯಾಟ್ರ್ ತಯಾರು ಮಾಡ್ಕೊಳ್ಳೋಣ. ನೀರು ಜಾಸ್ತಿ ಹಾಕ್ಬಿಟ್ರೆ ಬ್ಯಾಟ್ರ್ ತೆಳು ಆಗಿಬಿಡುತ್ತೆ, ಆವಾಗ ದೋಸೆ ಥರ ಆಗೋಗುತ್ತೆ. ನಿಮಗೆ ಫ್ಲಫಿಯಾಗಿ ಆಮ್ಲೆಟ್ ಥರ ಬರಲ್ಲ. ಸೊ ಬ್ಯಾಟ್ರ್ ತಿಕ್ಕಾಗೇ ಇರಬೇಕು. ನೋಡಿ ಇಷ್ಟೇ ಸಾಕು. ಇದನ್ನು ಚೆನ್ನಾಗಿ ಬೀಟ್ ಮಾಡಬೇಕು. ಹಾಗಂತ ತುಂಬ ಗಟ್ಟಿಯಾಗೂ ಬೇಡ. ನೋಡಿ ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ, ಒಂದು 2 ಸ್ಪೂನಷ್ಟು ನೀರು ಹಾಕ್ಕೊಂಡಲ್ವ, ಆ ಥರ ಸೇರಿಸ್ಕೋಬೇಕು. ಇಷ್ಟು ತೆಳುವಾಗಿದ್ದರೆ ಸಾಕು ಬ್ಯಾಟರು. ಈಗ ಇದನ್ನು ಪಕ್ಕಕ್ಕೆ ಎತ್ತಿಟ್ಬಿಡೋಣ. ಚಟ್ನಿಗೆ ರೆಡಿ ಮಾಡ್ಕೊಂಬಿಡೋಣ. ಚಿಕ್ಕದೊಂದು ಮಿಕ್ಸಿ ಜಾರು, ಅದರಲ್ಲೂ 1 ಮೆಣಸಿನ್ಕಾಯಿನ ಮುರಿದು ಹಾಕ್ತಾಯಿದ್ದೀನಿ. ಇದು ಒಬ್ರಿಗಾಗೋಷ್ಟು ಚಟ್ನಿ ಮಾಡ್ತಿದ್ದೀನಿ. ಸೊ ಒಂದು 3 ಬೆರಳಷ್ಟು ಕೊತ್ತಂಬರಿ ಸೊಪ್ಪು, ಅಷ್ಟೇ ಪ್ರಮಾಣದಲ್ಲಿ ಪುದೀನ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಉಪ್ಪು. ಇದಕ್ಕೆ 2 ಟೀ ಸ್ಪೂನಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಮುಖ್ಯವಾಗಿ ಅರ್ಧ ಚಮಚ ಸಕ್ಕರೆ ಹಾಕಲೇಬೇಕು, ಇಲ್ಲಾಂದರೆ ಪುದೀನ ಅದು ಒಂಥರ ಒಗರು ಕಹಿ ಬರ್ತಾ ಇರುತ್ತೆ. ಈಗ ಇದನ್ನು ತರಿಯಾಗಿ ರುಬ್ಕೊಂಡು ಬರ್ತೀನಿ. ಈಗ ಇದನ್ನು ರುಬ್ಕೊಂಡು ಬಂದಿದ್ದೀನಿ. ಇದಕ್ಕೆ ಒಂದು ಚಟ್ನಿ ಬಟ್ಲು ತೊಗೊಂಡು ಅದಕ್ಕೆ ಶಿಫ್ಟ್ ಮಾಡ್ಕೊಳ್ತೀನಿ. ಇದಕ್ಕೆ ಒಂದು ಅರ್ಧ ಕಪ್ನಷ್ಟು ಗಟ್ಟಿ ಮೊಸರು ತೊಗೊಳ್ತಾ ಇದ್ದೀನಿ. ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಅಲ್ಲಿ ಮಿಕ್ಸಿನಲ್ಲಿ ಇನ್ನೂ ಸ್ವಲ್ಪ ಚಟ್ನಿ ಮಸಾಲೆ ಇದೆ ಅಲ್ವಾ, ಈ ಥರ ಲಾಕ್ ಮಾಡಿಬಿಟ್ಟು ಚೆನ್ನಾಗಿ ಶೇಕ್ ಮಾಡಿದ್ರೆ ಮೊಸರು ಕೂಡ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಹಾಗೆ ನಾನು ಈ ಚಟ್ನಿ ಜೊತೆ ಮಿಕ್ಸ್ ಮಾಡೋಕ್ಕೆ ಈಸಿ ಆಗುತ್ತೆ. ಈ ಚಟ್ನಿನೂ ಅಷ್ಟೇ ತುಂಬ ತೆಳುವಾಗೂ ಇರಬಾರ್ದು, ತುಂಬ ಗಟ್ಟಿಯಾಗೂ ಇರಬಾರ್ದು. ಈಗ 1 ಸ್ಪೂನ್ ತೊಗೊಂಡಿದ್ದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಈಗ ಪುದೀನ ಚಟ್ನಿ ರೆಡಿಯಾಗಿದೆ. ಈಗ ಸ್ಟವ್ ಮೇಲೆ ಒಂದು ತವಾ ಇಟ್ಟಿದ್ದೀನಿ. ಸ್ಟವ್ ಆನ್ ಮಾಡಿ ಮೀಡಿಯಮಲ್ಲಿ ಇಡೋಣ ಫ್ಲೇಮ್ನ. ಈಗ ತವಾ ಕಾಯೋ ಅಷ್ಟೊತ್ತಿಗೆ ಅಮೂಲ್ ಬಟರ್ ತೊಗೊಂಡದನ್ನು ಚಿಕ್ಕ ಪೀಸಾಗಿ ಕಟ್ ಮಾಡ್ಕೊಳ್ತೀನಿ. ಈಗ ತವಾ ಚೆನ್ನಾಗಿ ಕಾದಿದೆ, 1 ಪೀಸ್ ಬಟರ್ ಹಾಕಿದ್ದೀನಿ. ಈಗ ಆ ಬಟರೆಲ್ಲ ತವಾ ಪೂರ್ತಿ ಹರಡ್ಕೊಳ್ಳೋ ಥರ ಅದನ್ನು ಟಿಲ್ಟ್ ಮಾಡಿ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ನಾವು ರೆಡಿ ಮಾಡಿಟ್ಟಿರುವಂಥ 1 ಸ್ಪೂನ್ ಬ್ಯಾಟರ್ ಹಾಕಿ ಸುಮ್ಮನೆ ಮೇಲೆ ಟಚ್ ಮಾಡಬೇಕಷ್ಟೇ, ತುಂಬ ತೆಳುವಾಗಿ ಸ್ಪ್ರೆಡ್ ಮಾಡೋಕ್ಕೆ ಹೋಗಬೇಡಿ. ಫ್ಲೇಮು ಮೀಡಿಯಮಲ್ಲಿರಬೇಕು. 3 ರಿಂದ 5 ನಿಮಿಷ ಬೇಯಿಸ್ಕೊಳ್ಳೋಣ. ನಿಧಾನಕ್ಕೆ ಈಗ ತವಾ ಬಿಟ್ಟಿದೆ, ಈ ಥರ ತಿರುಗಿಸಿ ಹಾಕ್ಕೊಳ್ಳಿ. ಬಟರ್ ವಾಸನೆಗೆ ಮನೆಯೆಲ್ಲ ಘಮ ಅಂತ ಇದೆ. ಇಂಥ ಚೆನ್ನಾಗಿರೋ ಆಮ್ಲೆಟ್ ನೋಡಿರಿ, ವೆಜ್ ಆಮ್ಲೆಟ್. ನಿಮಗೆ ಬಟರ್ ಜಾಸ್ತಿ ಅನಿಸಿದ್ರೆ ಚಿಕ್ಕದಾಗಿ ಹಾಕ್ಕೋಬೋದು. ನಾನು ನೆಕ್ಸ್ಟ್ ಸ್ವಲ್ಪನೇ ಹಾಕ್ಕೊಂಡು ಮಾಡಿದೆ, ಬಟರ್ ಅಷ್ಟು ಚೆನ್ನಾಗಿ ಬರಲಿಲ್ಲ. ಇಷ್ಟು ಹಾಕಿದ್ದು ಆಮ್ಲೆಟೇ ತುಂಬ ಚೆನ್ನಾಗಿದ್ದಿದ್ದು. ಈ ಥರ 2 ಕಡೆ ಗರಿಯಾಗಿ ಬೇಯಿಸ್ಕೊಂಡು ತೆಕ್ಕೊಳ್ಳೋಣ. ಈಗ ಈ ಆಮ್ಲೆಟ್ ಆದಮೇಲೆ ಇನ್ನೊಂದು ಆಮ್ಲೆಟ್ಟಿಗೆ ನಾನು ಬಟರ್ನ ಅರ್ಧ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಮೊದಲನೇ ಆಮ್ಲೆಟಿಗೆ ಹಾಕಿದ ಬಟರ್ ಸ್ವಲ್ಪ ಜಾಸ್ತಿ ಅಂದಂಗೆ ಅನ್ನಿಸ್ತು ನನಗೂ ಸಹ, ಅದಕ್ಕೆ ಹೀಗೆ ಮಾಡಿದೆ. ಬಟ್ ಚೆನ್ನಾಗಿರಲಿಲ್ಲ. ಮೊದಲಿಂದು ಆಮ್ಲೆಟೇ ಸಖತ್ತಾಗಿತ್ತು, ಇದು ಸ್ವಲ್ಪ ಡ್ರೈ ಅನ್ನಿಸ್ತು ನನಗೆ.
ಆ ಆಮ್ಲೆಟ್ ಒಳ್ಳೆ ಮಿಣ ಅಂತ ಚೆನ್ನಾಗಿ ಅನ್ನಿಸ್ತು. ಇಲ್ಲಿ ನಿಮಗೆ ನೋಡುವಾಗ ಜಾಸ್ತಿ ಇದೆ ಅನಿಸುತ್ತೆ, ಬಟ್ ಬೇಯಿಸಿ ತಿರುಗಿಸಾಕ್ತೀನಿ ನೋಡಿ, ಅವಾಗ ಅಷ್ಟು ಅನ್ಸಲ್ಲ, ಚೆನ್ನಾಗಿರಲಿಲ್ಲ. ಸೊ ನೀವು ಮೊದಲಿನಷ್ಟೇ ಹಾಕ್ಕೊಳ್ಳಿ ಬಟರ್ನ. ಈಗ 2 ಆಮ್ಲೆಟೂ ನೋಡಿ ಚೆನ್ನಾಗಿ ಕಾಣುತ್ತೆ ನಿಮಗೆ, ಇದು ಎಷ್ಟು ಚೆನ್ನಾಗಿ ಗರಿಗರಿಯಾಗಿದೆ. ಈ ವೆಜ್ ಆಮ್ಲೆಟ್ಗೂ ಆ ಚಟ್ನಿಗೂ ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿತ್ತು ಫ್ರೆಂಡ್ಸ್. ನಾನಂತೂ ಇದನ್ನು ಬ್ರೇಕ್ಫಾಸ್ಟಿಗೆ ಮಾಡಿದ್ದೆ, ಈಗ ಮಧ್ಯಾಹ್ನಕ್ಕೂ ನಾನು ಇದನ್ನೇ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಕೆಚಪ್ ಜೊತೆಲಿ ತಿಂದರೂ ಚೆನ್ನಾಗಿರುತ್ತೆ. ಯಾರಿಗೆ ಕೆಚಪ್ ಜೊತೆಲಿ ಬೇಕೋ ಅವ್ರಿಗೆ ಕೆಚಪ್ ಜೊತೆಲಿ ಕೊಡಿ, ಬಟ್ ಈ ಚಟ್ನಿನೇ ಇದಕ್ಕೆ ಸೂಪರ್ ಮ್ಯಾಚಿಂಗು. ಫ್ರೆಂಡ್ಸ್, ನೀವು ಮನೇಲಿ ಟ್ರೈ ಮಾಡಿ, ಹಾಗೆ ಹೇಗೆ ಬಂತು ಅಂತ ಹೇಳೋದನ್ನು ಮರಿಬೇಡಿ. ಇಂಥದ್ದೇ ಈಸಿ ರೆಸಿಪೀಸ್ಗೆ ನನ್ನ ಚಾನಲ್ನ ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.